ಫಲಿತಾಂಶ ಬಂದ ನಂತರ ರಾಷ್ಟ್ರ ನಾಯಕರು ರಾಜ್ಯ ನಾಯಕರು ಏನಾದ್ರು ಫೋನಾಗ ಮಾತಾಡಿದ್ರೆ ಅಷ್ಟೇ. ಈಗಂತೂ ನಮ್ಮ ಸರ್ಕಾರ ರಚನೆ ಇಲ್ಲ ಮತ್ತೆ ಈಗ ಮಾಡೋಣ. ನಮ್ದೇನಿದೆ ವಿರೋಧ ಪಕ್ಷದ ಇಂಟ್ಯಾಕ್ಟ್ ಆಗಿರ್ಬೇಕು ಅಷ್ಟೇ ರೀ, ಎಲ್ಲರೂ ಕೂಡಿ ಏನಿಲ್ಲ. ಸರ್, ಇವಾಗ ಚಿಕ್ಕೋಡಿ ಗೆಲುವನ್ನದು ಗ್ಯಾರಂಟಿ ಮುಖಾಂತರ ನಾವು ಗೆಲುವನ್ನು ಸಾಧಿಸಿದ್ದೀವಿ. ಅದಕ್ಕೆ ತಮ್ಮ ಪಕ್ಷದ ಶಾಸಕರುಗಳನ್ನೇ ಗ್ಯಾರಂಟಿ ಬಗ್ಗೆ ಪರಿಶೀಲನೆ ಮಾಡ್ತಾರೆ, ಪ್ರಸ್ತಾವನೆ ನೀಡ್ತಾರೆ. ಇನ್ನೇನು ಮುಂದೆ ಬರುವ ದಿನಗಳಲ್ಲಿ ಗ್ಯಾರಂಟಿಗಳನ್ನು ಬಂದಾಗುತ್ತೆ ಇಲ್ಲ ನೋಡಿ, ಹೋದ ಸಲ ಎಲ್ಲ BJP ಅವರು 3-4 ಲಕ್ಷ ತನಕ ಗೆದ್ದಿದ್ರು. 3-4 ಲಕ್ಷ ಅವರು ಲೀಡು. ಈಗ ಎಲ್ಲರೂ 1 ಲಕ್ಷ ಒಳಗೆ ಬಂದಿದ್ದಾರೆ. ಅಂದರೆ ಕಾರಣ ಅಂದರೆ ಈ ಗ್ಯಾರಂಟಿ ವರ್ಕ್ ಮಾಡಿದೆ. ಇನ್ನೊಂದ್ಸಲ ಪೇಪರ್ ಹಾಕಿದ್ರೆ ಸುಮಾರು 7 ಸೀಟ್ ಗೆಲ್ತಿದ್ವಿ. 7 ಸೀಟ್ ಅಂದರೆ 14ರಿಂದ 15. ಗ್ಯಾರಂಟಿಯಿಂದ ಎಷ್ಟು ಮಾರ್ಜಿನ್ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗಿದೆ. ಜೋಶಿ ಅವರು 3 ಲಕ್ಷದಿಂದ ಗೆಲ್ತಿದ್ರು, ಕಾಯಮಾಗಿ 1 ಲಕ್ಷಕ್ಕೆ ಬಂದರು. ರಮೇಶ್ ಜಿಗಜಿಣಗಿ ಅವ್ರು ಗೆಲ್ತಿದ್ರು 2 ಲಕ್ಷದಿಂದ 70,000ಕ್ಕೆ ಬಂತು. ಗದ್ದಿಗೌಡರು 3 ಲಕ್ಷ ಇತ್ತು. ಸೊ ಮಾರ್ಜಿನ್ ಕಡಿಮೆ ಆಗಲಿಕ್ಕೆ ನಮ್ಮ ಗ್ಯಾರಂಟಿ ಕಾರಣ. ಹಿಂಗಾಗಿ ಅದು ಮುಂದುವರಿಸೋದು ಅವಶ್ಯಕತೆ ಇದೆ. ಅದರಲ್ಲೇನು ಡೌಟ್ ಇಲ್ಲ. ಮೆಜಾರಿಟಿ ಅವ್ರದ್ದು ಇದೆ, ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರು ಇದ್ದಾರೆ, ಹಾಗೆ ಆಗ್ತಾರೆ. ಅದರಲ್ಲೇನು ಪ್ರಶ್ನೆ ಇಲ್ಲ ರೀ. ಮುಂದೆ ನೋಡ್ಬೇಕಲ್ಲ. ಈಗ ಹೋದ ಸಾರಿ ಏನು ಅವರು ಏಕತರ್ಫಿ ಮಾಡ್ತಿರಲ್ಲ, ಅವರು ಒನ್ ಸೈಡ್ ಡಿಸಿಷನ್ ಅದು ಆಗೋಲ್ಲ. ಯಾಕಂದರೆ ಅವ್ರದ್ದು ಸಂಖ್ಯೆ ಕಡಿಮೆ ಆಗಿದೆ. ಅವ್ರೇನು ತಮ್ಮ ಉತ್ತರ ಪ್ರದೇಶ್ ಬೇರೆ ಬೇರೆ ರಾಜ್ಯಗಳಲ್ಲಿ ಭಾಳ ನಂಬಿದ್ರು, ಅಲ್ಲಿ ಜನ ವಿರೋಧವಾಗಿದ್ದಾರೆ. ಬಹುಶಃ ಅದನ್ನು ತಿಳ್ಕೊಂಡು ನಿನ್ನೆ ಒಂದು ಹೇಮಾಮಾಲಿನಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೆ, ಎಲ್ಲೋ ನೋಡಿದ್ದೆ ವಾಟ್ಸಪ್ಪಲ್ಲಿ. ನಾವಿನ್ನು ಡೆವಲಪ್ಮೆಂಟ್ ಬಗ್ಗೆ, ರಸ್ತೆ ಬಗ್ಗೆ, ಹಾಸ್ಪಿಟ್ಲ್ ಕಟ್ಟಬೇಕಂತ ಹೇಳ್ತಾ ಇದ್ರು ಅವ್ರು. ಅಂದರೆ 10 ವರ್ಷದಿಂದ ಹೇಳಬೇಕಾದ ಈಗ ಹೇಳ್ತಿದ್ದಾರೆ ಅವ್ರು. ಅಂದ್ರೆ ಈ ಧರ್ಮ ಆಧಾರಿತ ಬಿಟ್ಟು ಡೆವಲಪ್ಮೆಂಟ್ ಆಧಾರಿತ ಅಂದರೆ ಒಳ್ಳೆಯದು. ಅವಾಗ ಯಾರು ಅವ್ರಿಗೆ ಭಾಳ ಜನ ವಿರೋಧ ಮಾಡೋದಲ್ಲ. ಸರ್, ಇವತ್ತೊಂದು ಇವರು ನೂತನ MP ಗಳ ಒಂದು ಸಭೆ ನಡೀತು ಹಳೆ ಸಂಸತ್ನಲ್ಲಿ. ಅಲ್ಲಿ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ರು ಮೋದಿಯವರು. ಇವತ್ತಿನ ಸಂವಿಧಾನಕ್ಕೆ ಮೊದಲಿಗೆ ಹಣಿ ಹಚ್ಚಿ ನಮಸ್ಕಾರ ಮಾಡಿ ಕಾರ್ಯಕ್ರಮ ಪ್ರಾರಂಭ ಮಾಡಿ. ನಾವು ಅವರಿಂದ ಬಯಸೋದು ಇದನ್ನೇ, ಸಂವಿಧಾನ ಕಡೆ ಗಮನ ಕೊಡಲಿ, ಹಾಸ್ಪಿಟ್ಲ್ ಕಟ್ಟಲಿ, ಯೂನಿವರ್ಸಿಟಿ ಕಟ್ಟಲಿ. ಈಗ ನೋಡಿ, ಅಯೋಧ್ಯೆದಲ್ಲಿ ಮಂದಿರ ಕಟ್ಟರು, ಏನಾಯ್ತು ಅಲ್ಲಿ ಸೀಟು ಸಮಾಜವಾದಿ ಪಾರ್ಟಿ ಬಂತು. ಅದರಿಂದನೇ ಎಲೆಕ್ಷನ್ ಮಾಡ್ಲಿಕ್ಕೆ ಹೊಂಟಿರೋ ದೇಶದ್ದು. ಅಲ್ಲೇ ಜನ ವಿರೋಧ ಆದರು. ಸೊ ಜನ ಬಯಸೋದು ಡೆವಲಪ್ಮೆಂಟಿಗೆ ಕಟ್ಲಿ ಅಂತ ಇದ್ದಾರೆ. ಬಹುಶಃ ಈ ಅವಧಿಯಲ್ಲಿ ಅವರು ಬಹುಶಃ ಡೆವಲಪ್ಮೆಂಟ್ ಕಡೆ ಗಮನ ಕೊಡ್ತಾರೆ ಅಂತ ನಮ್ಮ ಆಸೆ ಇದೆ. ಆದ್ರೆ ಒಳ್ಳೇದು. ನೋಡಿ, ಅವ್ರ ಸಂಬಂಧಪಟ್ಟ ಮಂತ್ರಿಗಳು, ಅವ್ರ ಇಲಾಖೆ ಮೇಲೆ ಆರೋಪ ಬಂದಿದೆ. ಸೊ ಇನ್ನೂ ಪೂರ್ಣ ತನಿಖೆ ಆಗಬೇಕು. ಪೂರ್ಣ ತನಿಖೆ ಆದಾಗ ಯಾರು ಆರೋಪಿಗಳಂತ ಗೊತ್ತಾಗ್ತೈತೆ. ಈಗ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಯಾಕಂದ್ರೆ ಅವ್ರ ಇಲಾಖೆ ಇರಲ್ಲ, ಅವರಲ್ಲಿ ದುಡ್ಡು ಟ್ರಾನ್ಸ್ಫರ್ ಆಗಿದ್ದು ನಿಜ ಮೇಲ್ನೋಟಕ್ಕೆ. ಸೊ ಈಗಂತೂ ಈ ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಇನ್ನೇನು ಪೂರ್ಣ ಪ್ರಮಾಣದ ತನಿಖೆ ಆದಾಗ ಅವ್ರ ಬಗ್ಗೆ ಅವ್ರದ್ದು ಇನ್ವಾಲ್ವ್ಮೆಂಟ್ ಎಷ್ಟಿದೆ ಇಲ್ಲ ಅಂತ. ಪರಿಣಾಮ ಬೀರಲ್ಲ. ಅವ್ರು ಯಾರೋ ವ್ಯಕ್ತಿಗತವಾಗಿ ಮಾಡಿರುವಂಥದ್ದು ಇಡೀ ಸರ್ಕಾರಕ್ಕೇನು ಬರೋಲ್ಲ. ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಆಗೋಲ್ಲ ಅಂತ ಹೇಳಲಿಕ್ಕೆ ಆಗೋಲ್ಲ. ಆದರೆ ಅದು ಎಲ್ಲ ಸರ್ಕಾರಕ್ಕೆ ಗೊತ್ತಿದ್ದೇ ಕೆಲವು ಸಾರಿ ಮಂತ್ರಿಗಳು ಮಾಡೋಲ್ಲ. ಏನು ನಮ್ಮದು ಮುಖ್ಯಮಂತ್ರಿಗಳ ಪರ್ಮಿಷನ್ ಯಾವುದಕ್ಕೂ ಇರೋಲ್ಲ. ಯಾಕಂದ್ರೆ ನಮಗೆ ಅಧಿಕಾರ ಇರ್ತೈತಿ ಇಷ್ಟು ಲಿಮಿಟ್ನಲ್ಲಿ ಕೆಲಸ ಮಾಡಲಿಕ್ಕೆ, ನಾವು ಮಾಡಿರ್ತೀವಿ. ಸೊ ಅದು ಗೊತ್ತಾಗಲ್ಲ ಒಂದೊಂದು ಸಾರಿ. ಸೊ ಏನೇ ಮಾಡಿದ್ರೆ ತನಿಖೆ ವೇಟ್ ಮಾಡೋದು. ಕುಟುಂಬದಲ್ಲಿ ಮಂತ್ರಿ ಎಲ್ಲ, ಆಮೇಲೆ MP, ನಾವು ರಾಜ್ಯಸಭಾ ಆಗ್ಬೇಕಾದ್ರೆ ಬಾಕಿ ಎಲ್ಲ ನಿಮ್ಮ ಅಭಿಮಾನಿಗಳು CM ಮಧ್ಯೆ ಒಂದೇ ಆದ್ರೆ ಪರಿಪೂರ್ಣ ಆಗ್ತೈತೆ ಅಂತಂದ್ರೆ ಅದೀಗ ಈ ಇದ್ರೊಳಗೆ ಅವಧಿಯೊಳಗೆ ಆಗ್ಬೋದಾ? ಅದಕ್ಕೆ ಟೈಮ್ ಇದಿಲ್ಲ. ಅದು ಯಾವಾಗಾರು ಬರ್ಬೋದು, ಅದೇನು ಪ್ರಶ್ನೆ ಇಲ್ಲ. ಅದು ಯಾವಾಗಾರು ಬಂದೇ ಬರ್ತೈತೆ. ಅರ್ಜೆಂಟ್ ಏನಿಲ್ಲ ಅಲ್ಲ. ಒಂದೊಂದೇ ಗೆದ್ಕೊತ ಹೋಗ್ಬೇಕಲ್ಲ. ಬರ್ಬೋದು, ಬರ್ಲಿಕ್ಕೆ ಅಂತ ಹೇಳಿಕ್ಕೆ ಅಲ್ಲ, ಬರ್ಬೋದು. ಇಷ್ಟೆಲ್ಲ ನಾವು ಸಂಘರ್ಷ ಮಾಡಿದ್ವಿ, ಹೋರಾಟ ಮಾಡಿದ್ವಿ, ಪಕ್ಷ ಕಟ್ಟಿದ್ವಿ, ಸಮಾಜಗಳು ಕಟ್ಟಿದ್ವಿ.
ಬರ್ಬೋದು, ಬರದೇ ಇರ್ಬೋದು, ಎರಡು ಇರ್ಬೋದು, ಏನು ಹೇಳೋಕ್ಕಾಗಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.